ಮನೆ ಖರ್ಚಿಗೆ ಆಗಲ್ಲ, ಮನೆ ನಡೆಸ್ಬೇಕಲ್ಲ. ಇರ್ಲಿ ಕೊಡುವ, ಇಷ್ಟು ತಗೊಂಬಂದ. ಆದ್ರೆ ಯಾರು ಕೊಡುವಾಗ ಒಂದಿಷ್ಟು ಮತ್ತೆ ವಾಪಸ್ ಇಟ್ಕೊಂಡು ಇದು ಅಡ್ಡಿಲ್ಲ ಕೊಟ್ಬಿಡು. ಅದು ತಗೊಂಡೋಗಿ ಬಲಿಪೀಠದ ಮೇಲೆ ಹಾಕ್ದ. ಅವನು ಮೊಣಕಾಲು ಹಾಕಿ ದೇವ್ರನ್ನ ಆರಾಧನೆ ಮಾಡಕ್ಕೆ ಶುರು ಮಾಡ್ದ. ಪೂರ ಹೊಗೆ, ದೇವರ ಆರಾಧನೆ ಸ್ವೀಕರಿಸಲಿಲ್ಲ. ನಾವು ಆರಾಧನೆ ಕೊಡುವಾಗ ಅದು ಚೊಕ್ಕವಾಗಿರಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯ, ಕೇಳಿಸ್ತಾ ಇಲ್ಲ? ಹಲ್ಲೆಲೂಯ. ನಾವಿಲ್ಲಿ ಆರಾಧನೆ ಮಾಡಕ್ಕೆ ಬರುವಾಗ ಆ ರೀತಿ ಸಿದ್ಧ ಮಾಡಿಕೊಂಡೇ ಬರಬೇಕು. ಮನೆಯಿಂದ ಯಾರ ಮೇಲೆ ಕೈ ಇರಲಿಕ್ಕಿಲ್ಲ. ಮನಸ್ತಾಪ, ಕಾಂಪಿಟೇಷನ್ ಸ್ಪಿರಿಟ್ಗಳು, ಇದೆಲ್ಲ ಚಪ್ಪಲಿ ಹೆಂಗೆ ಹೊರಗೆ ಬಿಟ್ಕೊಂಡು ಬರ್ತೀವೋ ಅಲ್ಲಿ ಬಿಟ್ಕೊಂಡು ಬಂದುಬಿಡ್ಬೇಕು, ಅದನ್ನು ಒಳಗೆ ತರಬಾರ್ದು. ಹಲ್ಲೆಲೂಯ, ಹಲ್ಲೆಲೂಯ. ಆಗಲೇ ಆ ದೇವರ ತೇಜಸ್ಸು ನಿನ್ನ ಮೇಲೆ ಬರ್ತದೆ, ಆ ದೇವರ ಮಹಿಮೆ ನಿನ್ನ ಮೇಲೆ ಬರ್ತದೆ. ಆಗಲೇ ಆರಾಧನೆ ಸಂಪೂರ್ಣ ಆಗೋದು. ಅಂತ ಆರಾಧನೆ ನಾವು ಮಾಡ್ತಾ ಇದ್ದೀವ? ನಮ್ಮ ನಾವು ಪ್ರಶ್ನೆ ಮಾಡ್ಕೊಳ್ಳೋಣ. ಇವತ್ತಾದರೂ ನಾವು ಸುಧಾರಿಸ್ಕೊಳ್ಳೋಣ. ಇವತ್ತಾದರೂ ನಾವು ಸಮರ್ಪಣೆ ಮಾಡೋಣ. ಇವತ್ತು ಕಾಯಿನ ಪಾರ್ಟಿ ಸೇರ್ಕೊಳ್ತೀರಾ, ಹೇಬೇಲ ಪಾರ್ಟಿ ಸೇರ್ಕೊಳ್ತೀರಾ? ದೇವರು ನಾವು ಕಾಣಿಕೆ ಕೊಡುವಾಗಲೂ ಅನೇಕ ಸಾರಿ ಕೈ ಒಳಗಿರ್ತದೆ, ಕೈ ಒಳಗಿರ್ತದೆ. ಕೈಯೆಲ್ಲ ಒಂದು ಬದಿಗೆ ದೊಡ್ಡ ನೋಟು ಮುಟ್ಟಿರ್ತದೆ. ಆದರೆ ಬೆರಳು ಹೇಳ್ತದೆ, ಬೇಡ ಈ ದೊಡ್ಡ ನೋಟು ಬೇಡ, ಸ್ವಲ್ಪ ಹುಡುಕು, ಸ್ವಲ್ಪ ಹುಡುಕು, ಸ್ವಲ್ಪ. ನೀನು ದೇವ್ರು ಕೊಡುವಾಗ ಆ ನೋಟು ಹಂಗೆ ಚೊಕ್ಕ ಇರಬೇಕು. ಎಷ್ಟೋ ನೋಟುಗಳು ನಮ್ಮ ಮಕ್ಕಳು ತೋರಿಸ್ತಾರೆ, ತಂದು ಹರಿದೋಗ್ಬಿಟ್ಟಿರ್ತವೆ. ಕಾಣಿಕೆ ಪ್ಲಾಸ್ಟ್ ಹಚ್ಚಿರ್ತಾರೆ, ಕಪ್ 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 ಕಪ್ಪು, ಅಲ್ಲಲ್ಲಿ ಸಣ್ಣ ಸಣ್ಣ ಹೋಲ್ ಬಿದ್ದಿರ್ತದೆ. ದೇವ್ರಿಗೆ ನಾವು ಕೊಡುವಾಗ ಆ ರೀತಿ ಕೊಡಬಾರ್ದು. ನಾನಿವತ್ತು ಸಭೆಗೆ ಎಚ್ಚರಿಸ್ತೇ ಹೋದರೆ ದೇವ್ರು ನಾಳೆ ನಂಗೆ ಲೆಕ್ಕ ಕೇಳ್ತಾನೆ. ಅದಕ್ಕೆ ನಾನು ಕ್ಲಿಯರ್ ಮಾಡ್ಕೊಂಡಿದ್ದೇನೆ. ನೀವು ದೇವ್ರು ಕೊಡುವಾಗ, ಇವತ್ತು ನಾನು ಹೆಂಡ್ತಿನ ಹೊಗಳಕ್ಕೆ ಹೇಳ್ತಾ ಇಲ್ಲ, ಹೆಂಡ್ತಿನ ಹೊಗಳಕ್ಕೆ ಹೇಳ್ತಾ ಇಲ್ಲ. ಸ್ಯಾಲ್ರಿ ಬಂದ ಕೂಡಲೇ ಅಷ್ಟು ನೋಟುಗಳಲ್ಲಿ ಹೊಸ ನೋಟ್ ಯಾವುದಿತ್ತೋ ಅದನ್ನು ಫಸ್ಟ್ ತೆಗೆದು ಹೆಕ್ಕಿಡ್ತಾಳೆ, ಅದನ್ನು ತಂದು ದೇವ್ರಿಗೆ ಹಾಕ್ತಾಳೆ. ಹೊಸ ಹೊಸ ನೋಟುಗಳು ಛಳ 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 ಅಂತಿರಬೇಕು. ದೇವ್ರು ನಾವೇನೇ ಕೊಟ್ಟರು ಬೆಸ್ಟ್ ಕೊಡಬೇಕು. ಹಲ್ಲೆಲೂಯ, ಕೇಳಿಸ್ತಾ ಇಲ್ಲ? ಹಲ್ಲೆಲೂಯ. ನೀನು ದೇವ್ರಿಗೆ ಏನು ಕೊಡ್ತೀಯೋ, ಯಾವ ಹೃದಯದಿಂದ ಕೊಡ್ತೀಯೋ ದೇವ್ರು ಅದು ನೋಡ್ತಾನ. ನೀನು ಎಷ್ಟು ಕೊಡ್ತಾ ಇದೀಯ ಅದು ಮುಖ್ಯ ಅಲ್ಲ, ಯಾವ ಹೃದಯದಿಂದ ದೇವರು ತಂದು ಕೊಡ್ತೀಯೋ ಯಜ್ಞ, ಅದು ದೇವರಿಗೆ ಮುಖ್ಯ. ಹಲ್ಲೆಲೂಯ. ಈ ರೀತಿಯಾಗಿ ನಾವು ಏನೇ ಮಾಡೋದು ದೇವ್ರಿಗೆ ಕೊಡೋದಾಗಿರ್ಬೋದು, ಆರಾಧನೆ ಮಾಡೋದಾಗಿರ್ಬೋದು, ಮನಸ್ಸು ಬಿಚ್ಚಿ ನಮ್ಮನ್ನು ಶುದ್ಧ ಮಾಡ್ಕೊಂಬಂದು ಒಳ್ಳೆಯದಾಗಿ ಬೆಸ್ಟ್ ಆಗಿರೋದು, ದಿ ಬೆಸ್ಟ್ ಆಗಿರೋದನ್ನು ದೇವ್ರಿಗೆ ಕೊಡೋಣ. ಹಲ್ಲೆಲೂಯ, ಹಲ್ಲೆಲೂಯ. ನೀನು ದೇವ್ರಿಗೆ ಹಾಡಿ ಆರಾಧನೆ ಮಾಡ್ಬೇಕಂತಿದೀಯ, ಒಂದು ಕಾಣಿಕೆ ಭಾಗದಲ್ಲಿ ಚೆನ್ನಾಗಿ ಪ್ರಾರ್ಥನೆ ಮಾಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಬರ್ರಿ. ಇಲ್ಲಿ ಬಂದಾಗ ತೊದಲ್ತಾ ಇರಬೇಡ್ರಿ, ಹಾಡುವಾಗ ತೊದಲ್ತಾ ಇರಬಾರ್ದು. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಬರ್ರಿ, ಚೆನ್ನಾಗಿ ಪ್ರೇಯರ್ ಮಾಡ್ಕೊಂಬರ್ರಿ. ಆಗ ನೀವು ಆಡುವಂಥ ಆರಾಧನೆ ಒಂದು ಹಾಡು ಸಾಕು, ಇಡೀ ಆಲಯ ಮಹಿಮೆ ತುಂಬ ಹೋಗ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಈ ರೀತಿಯಾಗಿ ದೇವ್ರಿಗೆ ನಾವು ಒಳ್ಳೆಯದನ್ನು ಕೊಡೋಣ, ಸಿದ್ಧರಾಗಿ ಬರೋಣ. ಆಗ ನೋಡ್ರಿ ಯಾವ ರೀತಿ ನಿನ್ನ ಮೇಲೆ ದೇವರ ಮಹಿಮೆ ಬರ್ತದಂದರೆ ಆ ಮಹಿಮೆ ಮುಂದೆ ನೀನು ನಿಂತ್ಕೊಳ್ಳೋಕ್ಕಾಗಲ್ಲ. ಇವತ್ತು ನನಗೆ ಭಾಳ ಖುಷಿ ಅಂದರೆ ಏನಂದರೆ, ಹೊಸ ಒಡಂಬಡಿಕೆಯಲ್ಲಿ ಆ ಬೆಂಕಿ, ಆ ಮಹಿಮೆ, ನಾವು ತರುವಂಥ ಕುರಿಗಳು ಓತಗಳ ಮೇಲೆ ತರುವಂಥ ಅವಶ್ಯಕತೆ ಇಲ್ಲ, ನಮ್ಮನ್ನೇ ದೇವ್ರಿಗೆ ತರಬೇಕು. ಹಲ್ಲೆಲೂಯ, ಕೇಳಿಸ್ತಾ ಇಲ್ಲ? ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ಮೇಲೆ ನಾವೇ ಯಜ್ಞವಾಗಿ ದೇವ್ರು ಕೊಡಬೇಕಂತ. ಹಲ್ಲೆಲೂಯ. ಎಷ್ಟು ಜನ ಇವತ್ತು ಈ ವಾಕ್ಯಕ್ಕೆ ಒಪ್ಪಿಸ್ಕೊಡ್ತೀರಿ? ಒಪ್ಪಿಸ್ತೀರಾ? ಇದರಲ್ಲಿರುವ ಆಶೀರ್ವಾದ ಏನಂತೇಳಿ ಮುಗಿಸ್ತೇನೆ. ಒಂದು ಅಬ್ರಾಮನ ಬಗ್ಗೆ ಆಶೀರ್ವಾದ ಹೇಳಿದೆ, ಇನ್ನು ಒಂದು ಆಶೀರ್ವಾದ ಹೇಳ್ಕೊಳ್ಬೇಕಂತ ಭಾಳ ಪ್ರೇರೇಪಿಸ್ತಾ ಇದ್ದೇನೆ. ಪಟ್ಟೆ 2 ಅರಸರುಗಳು 20 ತೆಗೆದುಬಿಡ್ರಿ. ಇವೆರಡು ಅರಸ 20. ಆರಾಧನೆಯಲ್ಲಿರುವ ಆಶೀರ್ವಾದ ಏನು ಬಿಡಿಸಿ ಹೇಳಿಬಿಡ್ತೇನೆ ನಿಮಗೆ, ಇದು ಮುಗಿಸ್ತೇನೆ ಈಗ ಬೇಗ. 2 ಅರಸರುಗಳು 20ನೇ ಅಧ್ಯಾಯ, ದೊಡ್ಡ ಸಬ್ಜೆಕ್ಟ್ ಇದು. ಮತ್ತೊಂದು ಸಾರಿ ನಾನು 2ನೇ ಭಾಗ ಕವರ್ ಮಾಡ್ತೀನಿ, ಇವತ್ತಿಷ್ಟು ಸಾಕು. 2 ಅರಸರುಗಳು 20ನೇ ಅಧ್ಯಾಯ ಅನಿಸ್ತಾ ಇದೆ. ಓ ಶಿಕ ಬಾಬಾ ಬಾಬಾ ಬಾಬಾ, ಓ ಶಕ ಬಾಬಾ 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 ಬಾಬಾ. ಯೋಷಾಫಾಟನ ಬಗ್ಗೆ ಇದೆ ನೋಡ್ರಿ.
ಎಷ್ಟೇ ಅಧ್ಯಾಯ ಅದು? 2 ಪೂರ್ವಕಾಲ ಅನಿಸ್ತದೆ. 2 ಪೂರ್ವಕಾಲ, ಸಾರಿ, 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ ತೆಗಿರಿ. 2 ಪೂರ್ವ 20ನೇ ಅಧ್ಯಾಯ ಪಟ್ನೆ ಮುಗಿಸ್ತೆ. 21 ಓದ್ಬಿಡ್ರಿ ಗಟ್ಟಿಯಾಗಿ, ಮೈಕ್ ತಗೊಂಡು ಹೋದ್ರಿ. ಸ್ತುತಿ ಆರಾಧನೆಯಲ್ಲಿ ದೇವ್ರು ಏನು ಆಶೀರ್ವಾದ ಬಚ್ಚಿಟ್ಟನ, ಆಶೀರ್ವಾದ ನಿನಗೂ ಬೇಕಾ? ಏನು ಆಶೀರ್ವಾದ ಅದು? ಹೋದ್ರಿ 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 21 ಆಹಾ, ಜನರ ಸಮ್ಮತಿಯಿಂದ ಯೆಹೋವನಿಗೋಸ್ಕರ ಗಾಯನ ಮಾಡುವುದಕ್ಕಾಗಿ ಕೆಲವರನ್ನು ಆರಿಸಿಕೊಂಡು ಅವರಿಗೆ ಪರಿಶುದ್ಧತ್ವವೆಂಬ ಭೂಷಣದೊಡನೆ ಭಟರ ಮುಂದೆ ಹೋಗುತ್ತಾ ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾಗಿದೆ ಎಂದು ಭಜಿಸಿರಿ ಎಂಬುದಾಗಿ ಆಜ್ಞಾಪಿಸಿದನು. ಆಹಾ, ಇದು ನೋಡ್ರಿ, ಇದು ಇಂಪಾರ್ಟೆಂಟ್. ಅವರ ಉತ್ಸಾಹ ಧ್ವನಿಯಿಂದ ಕೀರ್ತಿಸುವುದಕ್ಕೆ ಪ್ರಾರಂಭಿಸಲು ಯೆಹೋವನು ಯಹೂದ್ಯರಿಗೆ ವಿರೋಧವಾಗಿ ಬಂದ ಅಮ್ಮೋನಿಯರನ್ನು, ಮೋವಾಬ್ಯರನ್ನು, ಸೇಯೀರ್ ಪರ್ವತದವರನ್ನು ನಶಿಸುವುದಕ್ಕೋಸ್ಕರ ಅವರಲ್ಲಿ ಹೊಂಚು ಹಾಕುವವರನ್ನು ಇರಿಸಿದ್ದರಿಂದ ಅಮ್ಮೋನಿಯರು, ಮೋವಾಬ್ಯರು ಸೇಯೀರ್ ಪರ್ವತದವರ ಮೇಲೆ ಪೂರ್ಣವಾಗಿ ಸಂಹರಿಸಿಬಿಟ್ಟರು. ಅವರನ್ನು ಮುಗಿಸಿಬಿಟ್ಟ ಮೇಲೆ ತಾವೇ ಒಬ್ಬರನ್ನೊಬ್ಬರು ಕೊಲ್ಲುವುದಕ್ಕೆ ಪ್ರಾರಂಭಿಸಿದರು. ಯಹೂದ್ಯರ ಅರಣ್ಯದಲ್ಲಿನ ಬುರುಜಿಗೆ ಆ ಸಮೂಹವಿದ್ದ ಕಡೆಗೆ ನೋಡಿದಾಗ ಜೀಸಸ್ ಗ್ಲೋರಿ ಶಕಬಬಬ ಯೆಹೋಷಾಫಾಟನವನ ಜನರು ಸುಲಿಗೆ ಮಾಡುವುದಕ್ಕೋಸ್ಕರ ಅಲ್ಲಿಗೆ ಹೋಗಲು ಅವರಿಗೆ, ಇದು ನೋಡ್ರಿ, ಮೊದಲನೇ ಪಾಯಿಂಟ್ ದ್ರವ್ಯ, 2ನೇದು ವಸ್ತ್ರ, 3ನೇದು ಶ್ರೇಷ್ಠ ಆಯುಧ. ಇವುಗಳು ರಾಶಿ ರಾಶಿಯಾಗಿ ಸಿಕ್ಕಿದವು. ಇದು ರೌಂಡ್ ಅಪ್ ಮಾಡಿಕೊಡ್ರಿ. ಅವರು ಹೋರಲಾರದಷ್ಟು ಸುಲುಕೊಂಡರು. ಇದು ರೌಂಡ್ ಅಪ್ ಮಾಡಿಕೊಡ್ರಿ. ಕೊಳ್ಳೆಯು ಬಲು ಹೆಚ್ಚಾಗಿದ್ದರಿಂದ 3 ದಿನಗಳವರೆಗೂ ರೌಂಡ್ ಅಪ್ ಮಾಡಿಕೊಡ್ರಿ ಕೂಡಿಸುತ್ತಿದ್ದರು. 4ನೇ ದಿನದಲ್ಲಿ ಬೆರಾಕ ತಗ್ಗಿನಲ್ಲಿ ಕೂಡಿ ಬಂದರು. ಅವರು ಅಲ್ಲಿ ಯೆಹೋವನನ್ನು ಸ್ತುತಿಸಿದ್ದರಿಂದ ಆ ಸ್ಥಳಕ್ಕೆ ಜೋರಾಗಿ ಕೈ ತಟ್ಟಿ ದೇವರನ್ನು ಘನಪಡಿಸೋಣ. ಎಲ್ಲರೂ ಜೋರಾಗಿ ಕೈ ತಟ್ಟೋಣ, ಜೋರಾಗಿ ಕೈ ತಟ್ಟೋಣ, ಜೋರಾಗಿ ಬಿಡಿಸಿ ಹೇಳ್ಬಿಟ್ಟು ಮುಗಿಸ್ತೇನೀಗ. ಎಲ್ಲರೂ ನನ್ನ ಕಡೆ ಲಕ್ಷ್ಯ ಕೊಡಿ, ಎಲ್ಲರೂ ನನ್ನ ಕಡೆ ನೋಡ್ರಿ. ಬಿಡಿಸಿ ಹೇಳ್ತೇನೀಗ, ನನ್ನ ಕಡೆ ನೋಡ್ರಿ. ಮಾಧುರಿ ನನ್ನ ಕಡೆ ನೋಡ್ರಿ, ನನ್ನ ಕಡೆ ನೋಡ್ರಿ. ಮುಗಿಸ್ತೇನೆ, ನನ್ನ ಕಡೆ ನೋಡ್ರಿ. ಇಲ್ಲಿ ಯೆಹೋಷಾಫಾಟನಿಗೆ 4 ಕಡೆಯಿಂದ ಸೈನ್ಯಗಳು, ಶತ್ರುಗಳು ಬಂದರ. 4 ಬದಿಗೆ. ಕೆಲಸ ನಿಮ್ಮ ಜೀವನದಲ್ಲಿ 4 ಬದಿಗೆ ಹೋರಾಟ ಬರ್ತದೆ. ರೋಗದ ರೂಪದಲ್ಲಿ, ಲುಕ್ಷಾನ್ ರೂಪದಲ್ಲಿ, ಕ್ರಿಸ್ತ ವಿರೋಧಿಗಳ ರೂಪದಲ್ಲಿ, ಗ್ರಾಮದ ಶಕ್ತಿಗಳ ರೂಪದಲ್ಲಿ, ಕುಟುಂಬನೇ ಪೂರ್ತಿ ಭಸ್ಮ ಮಾಡಕ್ಕಾಗಿ ಭಯಂಕರವಾದ ಮಾಟ ಮಂತ್ರ ರೂಪದಲ್ಲಿ 4 ದಿಕ್ಕಿಗೂ ಬರ್ಬೋದು. ಇಲ್ಲಿ 4 ದಿಕ್ಕಿಗೆ ಬಂದ್ಬಿಟ್ಟಿದ್ದಾರೆ. ಸೈನ್ಯ ಕಟ್ಟಿಕೊಂಡು ಬಂದಾರ. ಯೆಹೋಷಾಫಾಟ ನಮ್ಮ ಹಾಗೆ ಒಂದು ಸಣ್ಣ ಗುಂಪು, ಅವ್ರ ದೊಡ್ಡ ಗುಂಪು, ನಮ್ದು ಸಣ್ಣ ಗುಂಪು. ಈ ಸಣ್ಣ ಗುಂಪು ಅವ್ರನ್ನ ಜಯಿಸಕ್ಕ ಸಾಧ್ಯನಾ? ಯೆಹೋಷಾಫಾಟನಿಗೆ ಸುದ್ದಿ ಮುಟ್ಟಿದ ಕೂಡಲೇ ಕಾವಲುಗಾರರಿಂದ ಹೃದಯ ಒಡೆದೋಯ್ತು. ಅವರು ದೊಡ್ಡ ದೊಡ್ಡ ರಥಗಳು ತಗೊಂಡು ಬರ್ತಾ ಇದಾರ, ಕಬ್ಬಣದ ರಥಗಳು, ಒಂದೆರಡಲ್ಲ, ಸಮುದ್ರದ ಉಸುಬಿನಷ್ಟು. 4 ದಿಕ್ಕಿನಿಂದ ತಪ್ಪಿಸ್ಕೊಳ್ಳೋಕೆ ಚಾನ್ಸ್ ಇಲ್ಲ. ಯೆಹೋಷಾಫಾಟ ಪ್ರವಾದಿ ಮಂಡಳಿಯನ್ನು ಕರೆಸಿದ, ಹಿರಿಯರನ್ನು ಕರೆಸಿದ. ಈಗ ಬರೀ ಉಪವಾಸದಲ್ಲಿ
ತಗೊಳ್ಳೋಣ, ದೇವರ ಆಲೋಚನೆ ತಗೊಳ್ಳೋಣ. ಈ ಯುದ್ಧ ಗೆಲ್ಬೇಕಾದ್ರೆ ನಾವೇನು ಮಾಡ್ಬೇಕು? ನಾವು ಸಣ್ಣ ಗುಂಪಿದ್ದೇವೆ, ಇಡೀ ಸಭೆ, ಇಡೀ ಪ್ರವಾದಿ ಮಂಡಳಿಗಳು ಯೆಹೋಷಾಫಾಟ ರಾಜ ಬಟ್ಟೆ ಹರಿದು ಅವ್ರ ಗೋಣಿತಟ್ಟನ್ನು ತಟ್ಕೊಂಡು ಬೂದೆಲೆ ಕುಳಿತು ದೇವರೇ ಅಂತೇಳಿ ಆರಾಧನೆ ಮಾಡಿ ಪ್ರಾರ್ಥನೆ ಮಾಡುವಾಗ ದೇವರು ತನ್ನ ಪರಿಶುದ್ಧಾತ್ಮನ ಒಬ್ಬ ಪ್ರವಾದಿ ಮೇಲೆ ಕಳಿಸಿ, ನೀವು ಮಾಡೋದು ಏನು ಬೇಡ, ಯುದ್ಧದಲ್ಲಿ ನೀವು ಒಂದೇ ಕೆಲಸ ಮಾಡ್ರಿ, ಸ್ತುತಿ ಆರಾಧನೆಯೊಂದಿಗೆ ಸಂಗೀತ ವಾದ್ಯಗಳೊಂದಿಗೆ ಆ ಯುದ್ಧ ಭೂಮಿಯಲ್ಲಿ ಹೋಗ್ರಿ. ಖಡ್ಗ ಮಚ್ಚು ಕತ್ತಿ ಏನು ತಗೊಂಡೋಗ್ಬೇಡ್ರಿ, ಬರ್ಜಿ ತಗೊಂಡೋಗ್ಬೇಡ್ರಿ, ಈಟಿ ತಗೊಂಡೋಗ್ಬೇಡ್ರಿ, ಸಂಗೀತ ವಾದ್ಯಗಳನ್ನು ತಗೊಂಡೋಗ್ರಿ, ತಂತಿ ವಾದ್ಯಗಳನ್ನು ತಗೊಂಡೋಗ್ರಿ, ಟಮ್ಮರ್ಗಳನ್ನು ತಗೊಂಡೋಗ್ರಿ, ಹೋಗ್ರಿ. ಉತ್ಸಾಹ ಧ್ವನಿಯಿಂದ ಯೆಹೋವನಿಗೆ ಗಾಯನ ಮಾಡಿ ಕೀರ್ತಿಸಿ ಆರ್ಭಟದಿಂದ ಆರಾಧಿಸ್ರಿ. ಆಕಾಶದಿಂದ ದೇವರು ಇಳಿದು ಬರ್ತಾನೆ. ಹಲ್ಲೆಲೂಯ. ಕೇಳಿಸ್ತಾ ಇಲ್ಲ? ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಯಾವಾಗ ಅವರು ಈ ಕೆಲಸ ಮಾಡಿದ್ರು, ಪ್ರವಾದಿಯ ಮುಖಾಂತರ ದೇವರ ಸೂಚನೆ ತಗೊಂಡು ಹೋದ್ರು, ಇಡೀ ಯೆಹೋಷಾಫಾಟನ ಸೈನ್ಯವು ಆ ಯುದ್ಧ ಭೂಮಿಯಲ್ಲಿ ಆರ್ಭಟದಿಂದ ಯೆಹೋವನನ್ನು ಆರಾಧಿಸುವಾಗ, ಸ್ತುತಿಸುವಾಗ, ಕುಣಿದು ಕುಪ್ಪಳಿಸಿ ಸಂಗೀತ ವಾದ್ಯಗಳನ್ನು ಬಾರಿಸಿ ಆರಾಧಿಸುವಾಗ ಆಕಾಶದಿಂದ ರಾಜ್ಯ ಮಾರ್ಗ, ಯೆಹೋವನಿಗೆ ಸೇನೆಗಳ ಕಟ್ಕೊಂಡು ಬರಕ್ಕೆ ಮಾರ್ಗ ಓಪನ್ ಆಯ್ತು. ಹಲ್ಲೆಲೂಯ. ಎಲ್ಲಿ ಸ್ತುತಿಯ ಅಲ್ಲಿ ದೇವರಿಗೆ ರಾಜ್ಯ ಮಾರ್ಗ ರೆಡಿ ಮಾಡ್ತಾ ಇದ್ದೀರಿ. ಹಲ್ಲೆಲೂಯ. ಯುದ್ಧ ನೀವು ಮಾಡೋದು ಬೇಡ, ಆಜು ಬಾಜು ಕೈ ಕೊಟ್ಟು ಹೇಳ್ರಿ, ಯುದ್ಧ ನೀನು ಮಾಡೋದು ಬೇಡ, ನಿನಗೋಸ್ಕರ ಇನ್ನು ಮುಂದೆ ದೇವ್ರ ಯುದ್ಧ ಮಾಡಿ ಛಾಯೆ ಕೊಡ್ತಾನಂತ ಹೇಳ್ರಿ. 4 ಜನ ಕೈ ಕೊಟ್ಟು ಹೇಳ್ರಿ, ಯುದ್ಧ ನೀನು ಮಾಡಬೇಡ, ಯುದ್ಧ ನೀನು ಮಾಡಬೇಡ, ಸೇನಾಧೀಶ್ವರನಾದ ಯೆಹೋವನು ಮಾಡ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಯುದ್ಧ ಯಾರು ಮಾಡ್ತಾರೆ? ಇನ್ನು ಮುಂದೆ ಯಾರು ಮಾಡಬೇಕು? ನೀನು ನಾನೇನು ಮಾಡಬೇಕು? ಸ್ತುತಿ. ಹಲ್ಲೆಲೂಯ, ಹಲ್ಲೆಲೂಯ. ಲಾಸ್ಟಿಗೆ ಇವರು ಸ್ತುತಿ ಆರಾಧನೆ ಮಾಡುವಾಗ ಯೆಹೋವ ಆ ವೈರಿಗಳ ಪಾಳೆಯದೊಳಗೆ ಹೊಂಚು ಹಾಕೋರನ್ನ ಎಬ್ಬಿಸ್ಬಿಟ್ಟು ಅವರವರೇ ಕೊಚ್ಕೊಳಂಗೆ ಮಾಡಿ